ಹೆಲೋ ಫ್ರೆಂಡ್ಸ್, ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೋಡ್ಬಳೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಕೋಡ್ಬಳೆಗೆ ಹಾಕೋ ಸಾಮಗ್ರಿಗಳನ್ನ ನೋಡ್ತಾ ಹೋಗೋಣ. ನಾನು ಈ ಕಪ್ ಅಳತೆ ಮಾಡಿಕೊಂಡು ಈ ಪೌಡರ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ 3 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಮತ್ತು 1.5 ಕಪ್ಪು ಮೈದಾ ಮತ್ತು 3/4 ಕಪ್ಪು ಚಿರೋಟಿ ರವೆ ಅಳತೆ ಮಾಡ್ಕೊಂಡಿದ್ದೀನಿ. ಮತ್ತು ಅರ್ಧ ಇಂಚು ಶುಂಠಿ, ಇದು ಗಾಂಧಾರಿ ಮೆಣಸು ಅಂತಾರೆ, ಖಾರ ಇರುತ್ತೆ, ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಮತ್ತು ಒಣ ಕೊಬ್ಬರಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೆಳ್ಳುಳ್ಳಿ, ಉಪ್ಪು, 3 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, 3 ಸ್ಪೂನು ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಮತ್ತು ತುಪ್ಪ. ಇಷ್ಟಿದ್ದಾವೆ. ಮಿಕ್ಸಿ ಜಾರ್ಗೆ ಇನ್ನೇನು ಹಾಕ್ಕೊಳ್ಳೋದು ನೋಡೋಣ. ಮೊದಲು ತೊಗೊಂಡಿರೋಷ್ಟು ಕೊಬ್ಬರಿನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಗಾಂಧಾರಿ ಮೆಣಸು, ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಮೀಡಿಯಮ್ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು 3 ಸ್ಪೂನ್ ತೊಗೊಂಡಿರೋ ಜೀರಿಗೆ ಹಾಕ್ಕೊತಾ ಇದ್ದೀವಿ. ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿನ ಈ ಥರ ಹಾಕ್ಕೊತಾ ಇದ್ದೀವಿ, ಅರ್ಧ ಇಂಚು. ಮತ್ತು ರುಚಿಗೆ ತಕ್ಕಷ್ಟು ನಿಮಗೆ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಇಷ್ಟು ಮಿಕ್ಸರ್ಗೆ ಹಾಕ್ಕೊಳ್ಳೋದು. ಆವಾಗಲೇ ಹೇಳಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನೀರು ಹಾಕಿ ಈ ಥರ ನುಣ್ಣಗೆ ರುಬ್ಕೋಬೇಕು. ಇವಾಗ ಒಂದು ಪರತಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀವಿ, ಮತ್ತು ಮೈದಾ ಹಿಟ್ಟು, ಮತ್ತು ರವೆ, ಚಿರೋಟಿ ರವೆ, ಆಮೇಲೆ 3 ಸ್ಪೂನ್ ತೊಗೊಂಡಿರೋ ಬಿಳಿ ಎಳ್ಳು, ಮತ್ತು ಸ್ವಲ್ಪ ತುಪ್ಪ ಹಾಕೋದು. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತು ಮಿಕ್ಸರ್ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕೋತಾ ಚೆನ್ನಾಗಿ ಆ ಹಿಟ್ಟನ್ನೆಲ್ಲ ಕಲಿಸ್ಕೊಳ್ಳೋಣ. ತುಪ್ಪನ ತುಂಬ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಬೇಕು. ಜಾಸ್ತಿ ಕೊಬ್ಬರಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಹಾಕೋಬೇಕು ತುಪ್ಪನ. ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಅಲ್ಲ, ತುಂಬ ಮೆತ್ತಗೂ ಅಲ್ಲ, ಈ ಥರ ಮೀಡಿಯಮಲ್ಲಿ ಕಲಿಸ್ಕೋಬೇಕು. ಈಗ ಒಂದು 5 ನಿಮಿಷ ಇದನ್ನು ಹಾಗೆ ಬಿಡಬೇಕು. 5 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ವಿ ನಾವು. ಈಗ 5 ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಇವಾಗ ಇಷ್ಟು ಚಿಕ್ಕ ಉಳ್ಳೆ ಮಾಡಿಕೊಂಡು ಈ ಥರ ಹೊಸಿಬೇಕು. ಈ ಥರ ಆಮೇಲೆ ಈ ಥರ ರೌಂಡ್ ಮಾಡಿ ಶೇಪ್ ಕೊಡಬೇಕು, ಕೋಡ್ಬಳೆ ಶೇಪ್. ಈ ಥರ ರೌಂಡಾಗಿ ನಾವು ಕೋಡ್ಬಳೆ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಎಣ್ಣೆ ಕಾದಿದೆ. ಇವಾಗ ಒಂದೊಂದಾಗಿ ಕೋಡ್ಬಳೆನ ಹಾಕ್ತೀವಿ. ಕೋಡ್ಬಳೆನ ಹಾಕಿದ ತಕ್ಷಣ ಕೈ ಆಡಿಸ್ಬಾರ್ದು, 2 ನಿಮಿಷ ಹಾಗೆ ಬಿಡಬೇಕು. 2 ನಿಮಿಷ ಆದಮೇಲೆ ಒಂಚೂರು ಹೀಗೆ ಕೈ ಆಡಿಸ್ಬೇಕು, ಅಲ್ಲಿವರೆಗೂ ಕೈ ಆಡಿಸ್ಬಾರ್ದು. ಆಮೇಲೆ ನಾವು ಯೂಸ್ ಮಾಡೋದು ಗಾಣದಿಂದ ತಯಾರಾದ ಶೇಂಗಾ ಎಣ್ಣೆನ. ನಮ್ಮ ಮನೆಯಲ್ಲಿ ಇದನ್ನೇ ಯೂಸ್ ಮಾಡ್ತೀವಿ ಯಾವಾಗಲೂ. ಇವಾಗ ನೋಡಿ, ಈ ಥರ ಈ ಕೆಂಪಲ್ಲಿ ಬಂದರೆ ಗ್ಯಾಸನ್ನು ಸಿಮ್ಮಲ್ಲಿಡಬೇಕು. ನೋಡಿ, ಕಡಿಮೆ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇದನ್ನು 1 ನಿಮಿಷ ಹಾಗೆ ಬಿಡ್ತಾಯಿದ್ದೀವಿ, ಆಮೇಲೆ ತೆಗಿಬೇಕಿದ್ದು. ನೋಡಿ, ಈ ಕೆಂಪಲ್ಲಿ ಬರಬೇಕು. ಇವಾಗ ತೆಗಿತಾಯಿದ್ದೀವಿ ನಾವು ಕೋಡ್ಬಳೆನ. ನೀವಿವಾಗ ನೋಡ್ಬೋದು ಕೋಡ್ಬಳೆ ಹೇಗಾಗಿದೆ ಅಂತ. ನೋಡಿ, ಕ್ರಿಸ್ಪಿ ಆಗಿದೆ.
ತುಂಬ ಚೆನ್ನಾಗಿ ಬಂದಿದೆ. ತುಂಬ ಈಸಿ ಇದೆ ಇದು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.